ಸರ್ಕಾರ ಗಟ್ಟಿಯಾಗಿರುತ್ತಾ ಅನ್ನೋದಾಗಿರ್ಲಿಲ್ಲ ಪ್ರಶ್ನೆ. ಬದಲಾಗಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ 5 ವರ್ಷ ನೀವೇ ಇರ್ತೀರಾ? ಹಾಗೆ ನಿಮ್ಮ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಸಮನ್ವಯತೆ ಸರಿಯಾಗಿದೆಯಾ? ಇದಾಗಿತ್ತು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ಮುಂದಿನ ಮಾಧ್ಯಮದವರ ಪ್ರಶ್ನೆ. ಇಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆಯಲ್ಲೂ ಕೂಡ ಮತ್ತಷ್ಟು ಗೊಂದಲ ಇದೆ. ಸರ್ಕಾರ 5 ವರ್ಷ ಬಂಡೆ ರೀತಿಯಲ್ಲಿ ಗಟ್ಟಿಯಾಗಿರುತ್ತೆ. ಸರ್ಕಾರ ಗಟ್ಟಿಯಾಗಿರುತ್ತೆ ಸರಿ, ಯಾಕಂದ್ರೆ ಬಹುಮತ ಇದೆ ಸರ್ಕಾರಕ್ಕೆ. ಆದ್ರೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ 5 ವರ್ಷ ಅವರೇ ಇರ್ತಾರಾ? ಈ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಕೊಡ್ಲಿಲ್ಲ. ಹಾಗೆ ಬಂಡೆ ಅಂದ ತಕ್ಷಣ ಜನ ಅಸೋಸಿಯೇಟ್ ಮಾಡ್ಕೊಳ್ಳೋದು ಡಿ.ಕೆ. ಶಿವಕುಮಾರ್ ಅವ್ರ ಕಡೆಗೆ. ಬಂಡೆಯಂತೆ ಗಟ್ಟಿಯಾಗಿರುತ್ತೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಗಟ್ಟಿಯಾಗಿರುತ್ತಾ? ಈ ಗೊಂದಲಕ್ಕೂ ಕೂಡ ಕಾರಣವಾಗಿದೆ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಒಗ್ಗಟ್ಟಿನ ಮಂತ್ರದ ಹೇಳಿಕೆ. ಗೊಂದಲ ಇದೆಯಾ ನಿಮ್ಮಿಬ್ಬರ ಮಧ್ಯ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದು 5 ವರ್ಷಗಳ ಕಾಲ ಈ ಸರ್ಕಾರ ಬಂಡೆಯಂತೆ ಗಟ್ಟಿಯಾಗಿರುತ್ತೆ ಅಂತ ಹೇಳಿ. ಆದ್ರೆ ಮತ್ತೊಂದ್ ಕಡೆ ಈ ಹೇಳಿಕೆ ಹೊರಬಿದ್ದ ಕೆಲವೇ ನಿಮಿಷಗಳಲ್ಲಿ ಎಚ್.ಸಿ. ಬಾಲಕೃಷ್ಣ ಅವರು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಅವರಿಗೊಂದು ಅವಕಾಶ ಕೊಡಬೇಕು. ನೆನೆ ಇಕ್ಬಾಲ್ ಹುಸೇನ್ ಅವರು ಹೇಳಿರ್ತಾರೆ ಯಾರಿಗೆ ಸಾಮರ್ಥ್ಯ ಇದೆ ಅವ್ರ ಕೈಲಿ ಅಧಿಕಾರ ಹೋದ್ರೆ ಒಳ್ಳೇದು ಅಂತ ಹೇಳಿ. ಅಲ್ಲಿಗೆ ಕ್ಯಾಮೆರಾಗಳ ಮುಂದೆ ಎಷ್ಟೇ ಕೈ ಹಿಡಿದು ಒಗ್ಗಟ್ಟಿನ ಮಂತ್ರ ಪಠಿಸಿದ್ರು ಕೂಡ ಕಾಂಗ್ರೆಸ್ ಪಾಳಿಯದ ಒಳಗೆ ಹೊಂದಾಣಿಕೆಯ ಕೊರತೆ ಅನ್ನೋದು ಇದೆ ಅನ್ನೋದಕ್ಕೆ ಸಾಕ್ಷ್ಯಗಳು ಕೂಡ ಸಿಗ್ತಾ ಇದೆ. ಸರ್ಕಾರ ಗಟ್ಟಿಯಾಗಿರುತ್ತಾ ಅನ್ನೋದಾಗಿರ್ಲಿಲ್ಲ ಪ್ರಶ್ನೆ. ಬದಲಾಗಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ 5 ವರ್ಷ ನೀವೇ ಇರ್ತೀರಾ? ಹಾಗೆ ನಿಮ್ಮ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಸಮನ್ವಯತೆ ಸರಿಯಾಗಿದೆಯಾ? ಇದಾಗಿತ್ತು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ಮುಂದಿನ ಮಾಧ್ಯಮದವರ ಪ್ರಶ್ನೆ. ಇಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆಯಲ್ಲೂ ಕೂಡ ಮತ್ತಷ್ಟು ಗೊಂದಲ ಇದೆ. ಸರ್ಕಾರ 5 ವರ್ಷ ಬಂಡೆ ರೀತಿಯಲ್ಲಿ ಗಟ್ಟಿಯಾಗಿರುತ್ತೆ. ಸರ್ಕಾರ ಗಟ್ಟಿಯಾಗಿರುತ್ತೆ ಸರಿ, ಯಾಕಂದ್ರೆ ಬಹುಮತ ಇದೆ ಸರ್ಕಾರಕ್ಕೆ. ಆದ್ರೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ 5 ವರ್ಷ ಅವರೇ ಇರ್ತಾರಾ? ಈ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಕೊಡ್ಲಿಲ್ಲ. ಹಾಗೆ ಬಂಡೆ ಅಂದ ತಕ್ಷಣ ಜನ ಅಸೋಸಿಯೇಟ್ ಮಾಡ್ಕೊಳ್ಳೋದು ಡಿ.ಕೆ. ಶಿವಕುಮಾರ್ ಅವ್ರ ಕಡೆಗೆ. ಬಂಡೆಯಂತೆ ಗಟ್ಟಿಯಾಗಿರುತ್ತೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಗಟ್ಟಿಯಾಗಿರುತ್ತಾ? ಈ ಗೊಂದಲಕ್ಕೂ ಕೂಡ ಕಾರಣವಾಗಿದೆ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಒಗ್ಗಟ್ಟಿನ ಮಂತ್ರದ ಹೇಳಿಕೆ. ಗೊಂದಲ ಇದೆಯಾ ನಿಮ್ಮಿಬ್ಬರ ಮಧ್ಯ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದು 5 ವರ್ಷಗಳ ಕಾಲ ಈ ಸರ್ಕಾರ ಬಂಡೆಯಂತೆ ಗಟ್ಟಿಯಾಗಿರುತ್ತೆ ಅಂತ ಹೇಳಿ. ಆದ್ರೆ ಮತ್ತೊಂದ್ ಕಡೆ ಈ ಹೇಳಿಕೆ ಹೊರಬಿದ್ದ ಕೆಲವೇ ನಿಮಿಷಗಳಲ್ಲಿ ಎಚ್.ಸಿ. ಬಾಲಕೃಷ್ಣ ಅವರು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಅವರಿಗೊಂದು ಅವಕಾಶ ಕೊಡಬೇಕು. ನೆನೆ ಇಕ್ಬಾಲ್ ಹುಸೇನ್ ಅವರು ಹೇಳಿರ್ತಾರೆ ಯಾರಿಗೆ ಸಾಮರ್ಥ್ಯ ಇದೆ ಅವ್ರ ಕೈಲಿ ಅಧಿಕಾರ ಹೋದ್ರೆ ಒಳ್ಳೇದು ಅಂತ ಹೇಳಿ. ಅಲ್ಲಿಗೆ ಕ್ಯಾಮೆರಾಗಳ ಮುಂದೆ ಎಷ್ಟೇ ಕೈ ಹಿಡಿದು ಒಗ್ಗಟ್ಟಿನ ಮಂತ್ರ ಪಠಿಸಿದ್ರು ಕೂಡ ಕಾಂಗ್ರೆಸ್ ಪಾಳಿಯದ ಒಳಗೆ ಹೊಂದಾಣಿಕೆಯ ಕೊರತೆ ಅನ್ನೋದು ಇದೆ ಅನ್ನೋದಕ್ಕೆ ಸಾಕ್ಷ್ಯಗಳು ಕೂಡ ಸಿಗ್ತಾ ಇದೆ. ಸರ್ಕಾರ ಗಟ್ಟಿಯಾಗಿರುತ್ತಾ ಅನ್ನೋದಾಗಿರ್ಲಿಲ್ಲ ಪ್ರಶ್ನೆ. ಬದಲಾಗಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ 5 ವರ್ಷ ನೀವೇ ಇರ್ತೀರಾ? ಹಾಗೆ ನಿಮ್ಮ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಸಮನ್ವಯತೆ ಸರಿಯಾಗಿದೆಯಾ? ಇದಾಗಿತ್ತು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ಮುಂದಿನ ಮಾಧ್ಯಮದವರ ಪ್ರಶ್ನೆ. ಇಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆಯಲ್ಲೂ ಕೂಡ ಮತ್ತಷ್ಟು ಗೊಂದಲ ಇದೆ. ಸರ್ಕಾರ 5 ವರ್ಷ ಬಂಡೆ ರೀತಿಯಲ್ಲಿ ಗಟ್ಟಿಯಾಗಿರುತ್ತೆ. ಸರ್ಕಾರ ಗಟ್ಟಿಯಾಗಿರುತ್ತೆ ಸರಿ, ಯಾಕಂದ್ರೆ ಬಹುಮತ ಇದೆ ಸರ್ಕಾರಕ್ಕೆ. ಆದ್ರೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ 5 ವರ್ಷ ಅವರೇ ಇರ್ತಾರಾ? ಈ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಕೊಡ್ಲಿಲ್ಲ. ಹಾಗೆ ಬಂಡೆ ಅಂದ ತಕ್ಷಣ ಜನ ಅಸೋಸಿಯೇಟ್ ಮಾಡ್ಕೊಳ್ಳೋದು ಡಿ.ಕೆ. ಶಿವಕುಮಾರ್ ಅವ್ರ ಕಡೆಗೆ. ಬಂಡೆಯಂತೆ ಗಟ್ಟಿಯಾಗಿರುತ್ತೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಗಟ್ಟಿಯಾಗಿರುತ್ತಾ? ಈ ಗೊಂದಲಕ್ಕೂ ಕೂಡ ಕಾರಣವಾಗಿದೆ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಒಗ್ಗಟ್ಟಿನ ಮಂತ್ರದ ಹೇಳಿಕೆ. ಗೊಂದಲ ಇದೆಯಾ ನಿಮ್ಮಿಬ್ಬರ ಮಧ್ಯ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದು 5 ವರ್ಷಗಳ ಕಾಲ ಈ ಸರ್ಕಾರ ಬಂಡೆಯಂತೆ ಗಟ್ಟಿಯಾಗಿರುತ್ತೆ ಅಂತ ಹೇಳಿ. ಆದ್ರೆ ಮತ್ತೊಂದ್ ಕಡೆ ಈ ಹೇಳಿಕೆ ಹೊರಬಿದ್ದ ಕೆಲವೇ ನಿಮಿಷಗಳಲ್ಲಿ ಎಚ್.ಸಿ. ಬಾಲಕೃಷ್ಣ ಅವರು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಅವರಿಗೊಂದು ಅವಕಾಶ ಕೊಡಬೇಕು. ನೆನೆ ಇಕ್ಬಾಲ್ ಹುಸೇನ್ ಅವರು ಹೇಳಿರ್ತಾರೆ ಯಾರಿಗೆ ಸಾಮರ್ಥ್ಯ ಇದೆ ಅವ್ರ ಕೈಲಿ ಅಧಿಕಾರ ಹೋದ್ರೆ ಒಳ್ಳೇದು ಅಂತ ಹೇಳಿ. ಅಲ್ಲಿಗೆ ಕ್ಯಾಮೆರಾಗಳ ಮುಂದೆ ಎಷ್ಟೇ ಕೈ ಹಿಡಿದು ಒಗ್ಗಟ್ಟಿನ ಮಂತ್ರ ಪಠಿಸಿದ್ರು ಕೂಡ ಕಾಂಗ್ರೆಸ್ ಪಾಳಿಯದ ಒಳಗೆ ಹೊಂದಾಣಿಕೆಯ ಕೊರತೆ ಅನ್ನೋದು ಇದೆ ಅನ್ನೋದಕ್ಕೆ ಸಾಕ್ಷ್ಯಗಳು ಕೂಡ ಸಿಗ್ತಾ ಇದೆ. ಸರ್ಕಾರ ಗಟ್ಟಿಯಾಗಿರುತ್ತಾ ಅನ್ನೋದಾಗಿರ್ಲಿಲ್ಲ ಪ್ರಶ್ನೆ. ಬದಲಾಗಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ 5 ವರ್ಷ ನೀವೇ ಇರ್ತೀರಾ? ಹಾಗೆ ನಿಮ್ಮ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಸಮನ್ವಯತೆ ಸರಿಯಾಗಿದೆಯಾ? ಇದಾಗಿತ್ತು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ಮುಂದಿನ ಮಾಧ್ಯಮದವರ ಪ್ರಶ್ನೆ. ಇಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆಯಲ್ಲೂ ಕೂಡ ಮತ್ತಷ್ಟು ಗೊಂದಲ ಇದೆ. ಸರ್ಕಾರ 5 ವರ್ಷ ಬಂಡೆ ರೀತಿಯಲ್ಲಿ ಗಟ್ಟಿಯಾಗಿರುತ್ತೆ.
ಸರ್ಕಾರ ಗಟ್ಟಿಯಾಗಿರುತ್ತೆ ಸರಿ, ಯಾಕಂದ್ರೆ ಬಹುಮತ ಇದೆ ಸರ್ಕಾರಕ್ಕೆ. ಆದ್ರೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ 5 ವರ್ಷ ಅವರೇ ಇರ್ತಾರಾ? ಈ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಕೊಡ್ಲಿಲ್ಲ. ಹಾಗೆ ಬಂಡೆ ಅಂದ ತಕ್ಷಣ ಜನ ತಕ್ಷಣ ಅಸೋಸಿಯೇಟ್ ಮಾಡ್ಕೊಳ್ಳೋದು ಡಿ ಕೆ ಶಿವಕುಮಾರ್ ಅವ್ರ ಕಡೆಗೆ. ಬಂಡೆಯಂತೆ ಗಟ್ಟಿಯಾಗಿರುತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಗಟ್ಟಿಯಾಗಿರುತ್ತಾ? ಈ ಗೊಂದಲಕ್ಕೂ ಕೂಡ ಕಾರಣವಾಗಿದೆ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಒಗ್ಗಟ್ಟಿನ ಮಂತ್ರದ ಹೇಳಿಕೆ. ಗೊಂದಲ ಇದೆಯಾ ನಿಮ್ಮಿಬ್ಬರ ಮಧ್ಯ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದು 5 ವರ್ಷಗಳ ಕಾಲ ಈ ಸರ್ಕಾರ ಬಂಡೆಯಂತೆ ಗಟ್ಟಿಯಾಗಿರುತ್ತೆ ಅಂತ ಹೇಳಿ. ಆದ್ರೆ ಮತ್ತೊಂದ್ ಕಡೆ ಈ ಹೇಳಿಕೆ ಹೊರಬಿದ್ದ ಕೆಲವೇ ನಿಮಿಷಗಳಲ್ಲಿ ಎಚ್.ಸಿ. ಬಾಲಕೃಷ್ಣ ಅವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೊಂದು ಅವಕಾಶ ಕೊಡಬೇಕು. ನೆನೆ ಇಕ್ಬಾಲ್ ಹುಸೇನ್ ಅವರು ಹೇಳಿರ್ತಾರೆ ಯಾರಿಗೆ ಸಾಮರ್ಥ್ಯ ಇದೆ ಅವ್ರ ಕೈಲಿ ಅಧಿಕಾರ ಹೋದ್ರೆ ಒಳ್ಳೇದು ಅಂತ ಹೇಳಿ. ಅಲ್ಲಿಗೆ ಕ್ಯಾಮೆರಾಗಳ ಮುಂದೆ ಎಷ್ಟೇ ಕೈ ಹಿಡಿದು ಒಗ್ಗಟ್ಟಿನ ಮಂತ್ರ ಪಠಿಸಿದ್ರು ಕೂಡ ಕಾಂಗ್ರೆಸ್ ಪಾಳೆಯದ ಒಳಗೆ ಹೊಂದಾಣಿಕೆಯ ಕೊರತೆ ಅನ್ನೋದು ಇದೆ ಅನ್ನೋದಕ್ಕೆ ಸಾಕ್ಷ್ಯಗಳು ಕೂಡ ಸಿಗ್ತಾ ಇದೆ. ಸರ್ಕಾರ ಗಟ್ಟಿಯಾಗಿರುತ್ತಾ ಅನ್ನೋದಾಗಿರ್ಲಿಲ್ಲ ಪ್ರಶ್ನೆ, ಬದಲಾಗಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ 5 ವರ್ಷ ನೀವೇ ಇರ್ತೀರಾ? ಹಾಗೆ ನಿಮ್ಮ ಡಿ ಕೆ ಶಿವಕುಮಾರ್ ಅವರ ನಡುವೆ ಸಮನ್ವಯತೆ ಸರಿಯಾಗಿದೆಯಾ? ಇದಾಗಿತ್ತು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ಮುಂದಿನ ಮಾಧ್ಯಮದವರ ಪ್ರಶ್ನೆ. ಇಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆಯಲ್ಲೂ ಕೂಡ ಮತ್ತಷ್ಟು ಗೊಂದಲ ಇದೆ. ಸರ್ಕಾರ 5 ವರ್ಷ ಬಂಡೆ ರೀತಿಯಲ್ಲಿ ಗಟ್ಟಿಯಾಗಿರುತ್ತೆ. ಸರ್ಕಾರ ಗಟ್ಟಿಯಾಗಿರುತ್ತೆ ಸರಿ, ಯಾಕಂದ್ರೆ ಬಹುಮತ ಇದೆ ಸರ್ಕಾರಕ್ಕೆ. ಆದ್ರೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ 5 ವರ್ಷ ಅವರೇ ಇರ್ತಾರಾ? ಈ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಕೊಡ್ಲಿಲ್ಲ. ಹಾಗೆ ಬಂಡೆ ಅಂದ ತಕ್ಷಣ ಜನ ತಕ್ಷಣ ಅಸೋಸಿಯೇಟ್ ಮಾಡ್ಕೊಳ್ಳೋದು ಡಿ ಕೆ ಶಿವಕುಮಾರ್ ಅವ್ರ ಕಡೆಗೆ. ಬಂಡೆಯಂತೆ ಗಟ್ಟಿಯಾಗಿರುತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಗಟ್ಟಿಯಾಗಿರುತ್ತಾ? ಈ ಗೊಂದಲಕ್ಕೂ ಕೂಡ ಕಾರಣವಾಗಿದೆ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಒಗ್ಗಟ್ಟಿನ ಮಂತ್ರದ ಹೇಳಿಕೆ. ಗೊಂದಲ ಇದೆಯಾ ನಿಮ್ಮಿಬ್ಬರ ಮಧ್ಯ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದು 5 ವರ್ಷಗಳ ಕಾಲ ಈ ಸರ್ಕಾರ ಬಂಡೆಯಂತೆ ಗಟ್ಟಿಯಾಗಿರುತ್ತೆ ಅಂತ ಹೇಳಿ. ಆದ್ರೆ ಮತ್ತೊಂದ್ ಕಡೆ ಈ ಹೇಳಿಕೆ ಹೊರಬಿದ್ದ ಕೆಲವೇ ನಿಮಿಷಗಳಲ್ಲಿ ಎಚ್.ಸಿ. ಬಾಲಕೃಷ್ಣ ಅವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೊಂದು ಅವಕಾಶ ಕೊಡಬೇಕು. ನೆನೆ ಇಕ್ಬಾಲ್ ಹುಸೇನ್ ಅವರು ಹೇಳಿರ್ತಾರೆ ಯಾರಿಗೆ ಸಾಮರ್ಥ್ಯ ಇದೆ ಅವ್ರ ಕೈಲಿ ಅಧಿಕಾರ ಹೋದ್ರೆ ಒಳ್ಳೇದು ಅಂತ ಹೇಳಿ. ಅಲ್ಲಿಗೆ ಕ್ಯಾಮೆರಾಗಳ ಮುಂದೆ ಎಷ್ಟೇ ಕೈ ಹಿಡಿದು ಒಗ್ಗಟ್ಟಿನ ಮಂತ್ರ ಪಠಿಸಿದ್ರು ಕೂಡ ಕಾಂಗ್ರೆಸ್ ಪಾಳೆಯದ ಒಳಗೆ ಹೊಂದಾಣಿಕೆಯ ಕೊರತೆ ಅನ್ನೋದು ಇದೆ ಅನ್ನೋದಕ್ಕೆ ಸಾಕ್ಷ್ಯಗಳು ಕೂಡ ಸಿಗ್ತಾ ಇದೆ. ಸರ್ಕಾರ ಗಟ್ಟಿಯಾಗಿರುತ್ತಾ ಅನ್ನೋದಾಗಿರ್ಲಿಲ್ಲ ಪ್ರಶ್ನೆ, ಬದಲಾಗಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ 5 ವರ್ಷ ನೀವೇ ಇರ್ತೀರಾ? ಹಾಗೆ ನಿಮ್ಮ ಡಿ ಕೆ ಶಿವಕುಮಾರ್ ಅವರ ನಡುವೆ ಸಮನ್ವಯತೆ ಸರಿಯಾಗಿದೆಯಾ? ಇದಾಗಿತ್ತು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ಮುಂದಿನ ಮಾಧ್ಯಮದವರ ಪ್ರಶ್ನೆ. ಇಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆಯಲ್ಲೂ ಕೂಡ ಮತ್ತಷ್ಟು ಗೊಂದಲ ಇದೆ. ಸರ್ಕಾರ 5 ವರ್ಷ ಬಂಡೆ ರೀತಿಯಲ್ಲಿ ಗಟ್ಟಿಯಾಗಿರುತ್ತೆ. ಸರ್ಕಾರ ಗಟ್ಟಿಯಾಗಿರುತ್ತೆ ಸರಿ, ಯಾಕಂದ್ರೆ ಬಹುಮತ ಇದೆ ಸರ್ಕಾರಕ್ಕೆ. ಆದ್ರೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ 5 ವರ್ಷ ಅವರೇ ಇರ್ತಾರಾ? ಈ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಕೊಡ್ಲಿಲ್ಲ. ಹಾಗೆ ಬಂಡೆ ಅಂದ ತಕ್ಷಣ ಜನ ತಕ್ಷಣ ಅಸೋಸಿಯೇಟ್ ಮಾಡ್ಕೊಳ್ಳೋದು ಡಿ ಕೆ ಶಿವಕುಮಾರ್ ಅವ್ರ ಕಡೆಗೆ. ಬಂಡೆಯಂತೆ ಗಟ್ಟಿಯಾಗಿರುತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಗಟ್ಟಿಯಾಗಿರುತ್ತಾ? ಈ ಗೊಂದಲಕ್ಕೂ ಕೂಡ ಕಾರಣವಾಗಿದೆ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಒಗ್ಗಟ್ಟಿನ ಮಂತ್ರದ ಹೇಳಿಕೆ. ಗೊಂದಲ ಇದೆಯಾ ನಿಮ್ಮಿಬ್ಬರ ಮಧ್ಯ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದು 5 ವರ್ಷಗಳ ಕಾಲ ಈ ಸರ್ಕಾರ ಬಂಡೆಯಂತೆ ಗಟ್ಟಿಯಾಗಿರುತ್ತೆ ಅಂತ ಹೇಳಿ. ಆದ್ರೆ ಮತ್ತೊಂದ್ ಕಡೆ ಈ ಹೇಳಿಕೆ ಹೊರಬಿದ್ದ ಕೆಲವೇ ನಿಮಿಷಗಳಲ್ಲಿ ಎಚ್.ಸಿ. ಬಾಲಕೃಷ್ಣ ಅವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೊಂದು ಅವಕಾಶ ಕೊಡಬೇಕು. ನೆನೆ ಇಕ್ಬಾಲ್ ಹುಸೇನ್ ಅವರು ಹೇಳಿರ್ತಾರೆ ಯಾರಿಗೆ ಸಾಮರ್ಥ್ಯ ಇದೆ ಅವ್ರ ಕೈಲಿ ಅಧಿಕಾರ ಹೋದ್ರೆ ಒಳ್ಳೇದು ಅಂತ ಹೇಳಿ. ಅಲ್ಲಿಗೆ ಕ್ಯಾಮೆರಾಗಳ ಮುಂದೆ ಎಷ್ಟೇ ಕೈ ಹಿಡಿದು ಒಗ್ಗಟ್ಟಿನ ಮಂತ್ರ ಪಠಿಸಿದ್ರು ಕೂಡ ಕಾಂಗ್ರೆಸ್ ಪಾಳೆಯದ ಒಳಗೆ ಹೊಂದಾಣಿಕೆಯ ಕೊರತೆ ಅನ್ನೋದು ಇದೆ ಅನ್ನೋದಕ್ಕೆ ಸಾಕ್ಷ್ಯಗಳು ಕೂಡ ಸಿಗ್ತಾ ಇದೆ.